ನಮಸ್ತೆ, ಹ್ಯಾಪಿ ಈವ್ನಿಂಗ್, ಎಕ್ಸಲೆಂಟ್ ಈವ್ನಿಂಗ್. ವೆಲ್ಕಮ್ ಟು ವಿಷನ್ ಇಂಡಿಯಾ ಅಕಾಡೆಮಿ. ವೆಲ್ಕಮ್ ಟು ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ. ಇವತ್ತಿನ ದಿನದ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ನಾವು ವಿಟಮಿನ್ ಎ ಬಗ್ಗೆ ಮಾತಾಡೋಣ. ವಿಟಮಿನ್ ಎ ಒಂದು ಬಾಡಿಗೆ ತುಂಬ ಅತ್ಯುತ್ತಮವಾಗಿ ಬೇಕಾಗಿರ್ತಕ್ಕಂಥ ಒಂದು ವಿಟಮಿನ್ ಆಗಿರುತ್ತೆ. ಇದು ಪರ್ಫೆಕ್ಟಾಗಿ ವರ್ಕ್ ಮಾಡೋದು ನಮ್ಮ ಹೈ ಮೇಲೆ, ನಮ್ಮ ಕಣ್ಣಿನ ದೃಷ್ಟಿಯ ಮೇಲೆ. ನಮ್ಮ ಕಣ್ಣಿನ ದೃಷ್ಟಿ ಯಾವ ಏಜ್ನಲ್ಲಿ ಯಾವ ಒಂದು ಅಳತೆಯಲ್ಲಿರಬೇಕು ಆ ಅಳತೆಗೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಸರಿ ಹೊಂದಿಸುತ್ತೆ ಅಂತ ಒಂದು ಕಾರ್ಯನ ವಿಟಮಿನ್ ಎ ಮಾಡ್ತಕ್ಕಂಥದ್ದು. ಹಾಗೆ ಅಷ್ಟೇ ಅಲ್ಲದೆ ಈ ಒಂದು ವಿಟಮಿನ್ ಎ ನಮ್ಮ ಬಾಡಿಯ ಫ್ಯಾಟಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಲಿವರ್ನಲ್ಲಿ ಕೂಡ ಸ್ಟೋರ್ ಆಗಿರುತ್ತೆ. ಹಾಗೆ ಈ ಒಂದು ವಿಟಮಿನ್ ಎ ಅನ್ನುವಂಥದ್ದು ಸೆಲ್ ಡೆವಲಪ್ಮೆಂಟು ಮತ್ತು ಸೆಲ್ ಗ್ರೋತ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ತುಂಬ ವರ್ಕ್ ಮಾಡ್ತಕ್ಕಂಥದ್ದು ಈ ವಿಟಮಿನ್ ಎ. ಅದರಲ್ಲೂ ವಿಟಮಿನ್ ಎನ ಬೇರೆ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಡೋಸೇಜ್ ಆಗಿ ತಗೊಳ್ಬಾರ್ದು. ವಿಟಮಿನ್ ಎನ ಫುಡ್ ಸೋರ್ಸ್ ಮೂಲಕ ಮಾತ್ರ ತಗೊಳ್ಬೇಕು. ಹಾಗೆ ನಮ್ಮ ವಿಟಮಿನ್ ಎನ ಎಕ್ಸ್ಟ್ರಾ ಡೋಸೇಜ್ ಆಗಿ ತಗೊಳ್ಳೋದ್ರಿಂದ ಅದು ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬ ಅಪಾಯಕಾರಿಯಾಗಿರುತ್ತೆ. ಸೊ ವಿಟಮಿನ್ ಎನ ಎಕ್ಸ್ಟ್ರಾ ಡೋಸೇಜ್ ಆಗಿ ಮಾತ್ರೆಗಳ ರೂಪದಲ್ಲಿ, ಡ್ರಗ್ಸ್ ರೂಪದಲ್ಲಿ ತಗೊಳ್ಬಾರ್ದು. ಡ್ರಗ್ಸ್ ಅಂದರೆ ಮಾತ್ರೆಯಲ್ಲಿರ್ತಕ್ಕಂಥ ಕೆಮಿಕಲ್ಸ್ಗೆ ಡ್ರಗ್ಸ್ ಅಂತೇಳಿ ಹೇಳ್ತಾರೆ. ಸೊ ಮಾತ್ರೆಯನ್ನು ಅಥವಾ ಯಾವುದೇ ರೀತಿಯಾದಂಥ ಮೆಡಿಸನಲ್ಲಿ ವಿಟಮಿನ್ ಎನ ಸ್ವೀಕರಿಸಬಾರ್ದು. ಜಾಸ್ತಿ ಫುಡ್ಸಲ್ಲಿರ್ತಕ್ಕಂಥ ವಿಟಮಿನ್ ಎ ಮಾತ್ರ ಬಾಡಿಗೆ ಹೋಗಬೇಕಾಗಿರುವಂಥದ್ದು. ಇದು ಎಸ್ಪೆಷಲಿ ಅನಿಮಲ್ ಸೋರ್ಸಿಂದ ಸಿಗ್ತಕ್ಕಂಥದ್ದು ಜಾಸ್ತಿ. ಯಾವ್ಯಾವುದು ಅಂತ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ. ಅನಿಮಲ್ ಸೋರ್ಸ್ ಅಂದಿದ ತಕ್ಷಣ ಎಲ್ಲರಿಗೂ ಗೊತ್ತಾಗಿರುತ್ತೆ ಕಾಮನ್ ಆಗಿ. ನಾನ್ ವೆಜ್ ತಿನ್ನೋರಿಗೆ ವಿಟಮಿನ್ ಎ ಯಥೇಚ್ಛವಾಗಿ ಸಿಗುತ್ತೆ. ಹಾಗೆ ವಿಟಮಿನ್ ಎ ಅನ್ನುವಂಥದ್ದು ವೆಜಿಟೇರಿಯನ್ಸ್ಗೂ ಕೂಡ ಸಿಗಬೇಕು ಅಂದರೆ ವೆಜಿಟೇಬಲ್ಸಲ್ಲಿ ರೆಡ್, ಯೆಲ್ಲೋ ಹಾಗೆ ಗ್ರೀನ್, ತುಂಬ ಡಾರ್ಕ್ ಗ್ರೀನ್ ಇರ್ತಕ್ಕಂಥ ಪದಾರ್ಥದಲ್ಲಿ ವಿಟಮಿನ್ ಎ ಅನ್ನುವಂಥದ್ದು ಸಿಗುತ್ತೆ. ಹಾಗೆ ಮೊಟ್ಟೆಯಲ್ಲಿ ಮತ್ತು ಡೈರಿ ಪ್ರಾಡಕ್ಟ್ಸ್, ಯೋಗರ್ಟ್ ಇರ್ಬೋದು ಅಥವಾ ಬಟರ್ ಇರ್ಬೋದು, ಮೊಸರು, ಇಂಥದ್ರಿಂದ ವಿಟಮಿನ್ ಎ ಅನ್ನುವಂಥದ್ದು ಸಿಗುತ್ತೆ. ಅಷ್ಟೇ ಅಲ್ಲದೆ ಇವತ್ತು ವಿಟಮಿನ್ ಎ ಬಾಡಿಯಲ್ಲಿ ಇನ್ಕ್ರೀಸ್ ಆಗೋದಕ್ಕೆ ಹೀಲಿಂಗ್ ಕೋಡ್ ಕೂಡ ಕೊಡೋಣ. ನಾನು ಆಗಲೇ ಹೇಳಿದೆ ಯಾವುದೇ ರೀತಿಯಾದಂಥ ಬೇರೆ ಸೋರ್ಸಿಂದ ವಿಟಮಿನ್ ಎನ ತಗೊಳ್ಬಾರ್ದು ಅಂತ. ಬಟ್ ಸ್ಟಿಲ್ ಹೀಲಿಂಗ್ ಕೋಡು ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ಹಾನಿಕಾರವನ್ನು ಉಂಟು ಮಾಡೋದಿಲ್ಲ, ಹಾರ್ಮ್ಫುಲ್ ಆಗಿರ್ತಕ್ಕಂಥದ್ದಲ್ಲ. ನಂಬರ್ಸ್ ಅನ್ನುವಂಥದ್ದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಏನು ಏರ್ಪೇರ್ ಆಗಿರುತ್ತೆ ಅದನ್ನು ಸರಿ ಮಾಡುತ್ತೆ. ಇಂದಿನ ಒಂದು ಸೆಷನ್ನಲ್ಲಿ ನಾವು ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ಈ ಒಂದು ನಂಬರಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸಿ ನಮ್ಮ ವಿಟಮಿನ್ ಎನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಹೀಲಿಂಗ್ ಕೋಡ್ನ ನೋಡೋಣ ಏನು ಅಂತೇಳಿ. ಹೀಲಿಂಗ್ ಕೋಡ್ನ ಒಂದು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಈ ಒಂದು ಹೀಲಿಂಗ್ ಕೋಡ್ನ ಬ್ಲೂ ಕಲರ್ ಪೆನ್ನಲ್ಲಿ ನಮ್ಮ ಲೆಫ್ಟ್ ವ್ರಿಸ್ಟ್ ಮೇಲೆ ಡೈಲಿ ಬರ್ಕೊಳ್ಳೋದ್ರಿಂದ ಬಾಡಿಗೆ ವಿಟಮಿನ್ ಎ ಅನ್ನುವಂಥದ್ದು ಸಿಗುತ್ತೆ. ವಿಟಮಿನ್ ಎ ಡಿಫಿಷಿಯನ್ಸಿ ಆದಾಗ ನೈಟ್ ಬ್ಲೈಂಡ್ನೆಸ್ ಅನ್ನುವಂಥದ್ದು ಬರುತ್ತೆ. ರಾತ್ರಿ ಟೈಮಲ್ಲಿ ಕಣ್ಣು ಕರೆಕ್ಟಾಗಿ ಕಾಣದಿರೋದಕ್ಕೆ ಕಾರಣ ವಿಟಮಿನ್ ಎ ಡಿಫಿಷಿಯನ್ಸಿ ಆಗಿರುತ್ತೆ. ಈ ಒಂದು ವಿಟಮಿನ್ಸ್ನ ನಮ್ಮ ಬಾಡಿಗೆ ಸಿಗಬೇಕು ಅನ್ನೋದಾದರೆ ಈ ಹೀಲಿಂಗ್ ಕೋಡ್ನ ಯೂಸ್ ಮಾಡಿ, ಜೊತೆಗೆ ನಾನು ಯಾವ ಫುಡ್ ಪ್ರಾಡಕ್ಟ್ಸ್ ಹೇಳಿದ್ನೋ ಆ ಫುಡ್ ಪ್ರಾಡಕ್ಟ್ಸ್ನ ಕೂಡ ನಿಮ್ಮ ಡೈಲಿ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಸಾಕಷ್ಟು ಜನರ ಜೊತೆಗೆ ಶೇರ್ ಮಾಡಿ. ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ವಿಟಮಿನ್ ಎ ಡಿಫಿಷಿಯನ್ಸಿ ಇದೆ ಅಂತೇಳಿ. ಸೊ ಅವ್ರಿಗೆಲ್ಲ ಇದು ಹೆಲ್ಪ್ ಆಗಲಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.